ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಫಸ್ಟ್ ಇಯರ್ ಅಕೌಂಟೆನ್ಸಿ ಪಾಸಿಂಗ್ ಪ್ಯಾಕೇಜ್ ಅನ್ನು ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡೋಣ. ಈ ಕಂಪ್ಲೀಟ್ ಪ್ಲೇ ಲಿಸ್ಟ್ ಏನಾಗಿರ್ತದೆ ಅಂದ್ರೆ ಫಸ್ಟ್ ಇಯರ್ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಗ ಪಾಸಿಂಗ್ ಪ್ಯಾಕೇಜ್ ಆಗಿರ್ತದ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ಪ್ರಾರಂಭ ಮಾಡ್ತೀವಿ. ನಿಮ್ಗೆ ಆಲ್ರೆಡಿ ಪ್ರಶ್ನೆ ಪತ್ರಿಕೆ ಬಗ್ಗೆ ಗೊತ್ತಿರ್ಲಿಕ್ಕೆ ಅಂದ್ರೆ ಒಂದು ನಿಮಿಷ ನೀವು ಪ್ರಶ್ನೆ ಪತ್ರಿಕೆ ಬಗ್ಗೆ ತಿಳಿಸ್ಕೊಟ್ಟು ನಾನು ಮುಂದೆ ಹೋಗ್ತೀನಿ. ಸೊ ಸೆಕ್ಷನ್ ಎ ಒಳಗೆ 20 ಪ್ರಶ್ನೆಗಳನ್ನ ಕೇಳ್ತಾರ. 1 ಅಂಕದ ಪ್ರಶ್ನೆಗಳಾಗಿರ್ತಾವ. 20ಕ್ಕೆ 20 ಬರೀಬೇಕು. ಇದ್ರಾಗ MCQ ಇರ್ತಾವ. ನೆಕ್ಸ್ಟ್ ಏನಿರ್ತಾವ ಅಂದ್ರೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತಾವ, ಮ್ಯಾಚ್ ದ ಫಾಲೋವಿಂಗ್ ಇರ್ತಾವ, ನೆಕ್ಸ್ಟ್ ವೆರಿ ಶಾರ್ಟ್ ಕ್ವಶನ್ಸ್ ಇರ್ತಾವ. ಈ ರೀತಿ ಇರ್ತಾವ. ನೆಕ್ಸ್ಟ್ ಪಾರ್ಟ್ ಬಿ ಒಳಗೆ ಏನ್ ಮಾಡ್ತಾರ ಅಂದ್ರೆ 2 ಅಂಕದ ಪ್ರಶ್ನೆಗಳನ್ನ ಎಷ್ಟು ಕೇಳ್ತಾರ? 5 ಪ್ರಶ್ನೆಗಳನ್ನ ಕೇಳ್ತಾರ. 3 ಪ್ರಶ್ನೆಗಳನ್ನ ಬರೀಬೇಕು. ನೆಕ್ಸ್ಟ್ ಪಾರ್ಟ್ ಸಿ ಒಳಗ 6 ಅಂಕದ ಪ್ರಶ್ನೆಗಳು, ಹೌದಾ? 5 ಪ್ರಶ್ನೆಗಳನ್ನ ಕೇಳ್ತಾರ. 3 ಪ್ರಶ್ನೆಗಳನ್ನ ಬರೀಬೇಕು. ಪಾರ್ಟ್ ಡಿ ಒಳಗ 12 ಅಂಕದ ಪ್ರಶ್ನೆಗಳನ್ನ ಸಮ್ ಟೈಮ್ 6 ಕೇಳ್ತಾರ, ಸಮ್ ಟೈಮ್ 5 ಕೇಳ್ತಾರ. ಎಟ್ಟಾಗಿ ಕೇಳಲಕ್ಕ ಬರೀದೆಷ್ಟು ಅಂದ್ರೆ 3. 1ನೇ ಸೆಕ್ಷನ್ 20 ಕೇಳ್ತಾರ, 20 ಬರೀಬೇಕು. ಬಿ ಯಲ್ಲಿ 5 ಕೇಳ್ತಾರ, 3 ಬರೀಬೇಕು. ಸಿ ಯಲ್ಲಿ 5 ಕೇಳ್ತಾರ, 3 ಬರೀಬೇಕು. ನೆಕ್ಸ್ಟ್ ಡಿ ಯಲ್ಲಿ ಕೂಡ 5 ಕೇಳ್ತಾರ, 3 ಬರೀಬೇಕು. ನಾವು ಇವತ್ತ ಸೆಕ್ಷನ್ ಸಿ 6 ಅಂಕದ ಪ್ರಶ್ನೆಗಳಿಂದ ನಾವೇನ್ ಮಾಡ್ಲಾಕತ್ತೀವಿ ಅಂದ್ರೆ ಪ್ರಾರಂಭ ಮಾಡ್ಲಾಕತ್ತೀವಿ. ಅದರಲ್ಲಿ 1ನೇ ಪ್ರಶ್ನೆ ಏನಾಗಿರುತ್ತೆ ಅಂದ್ರೆ ದಿಸ್ ಈಸ್ ಸಿಂಪಲ್ ಕ್ಯಾಶ್ ಬುಕ್. ಸ್ವಲ್ಪ ಥಿಯರಿ ಹೇಳ್ತೀನಿ, ಆಮೇಲೆ 1-2 ಲೆಕ್ಕ ಬಿಡಿಸ್ತೀನಿ, 2 ನಿಮಗೆ ಕೊಡ್ತೀನಿ. ಕೊನೆಯಲ್ಲಿ ನಿಮಗೆ ಕ್ವಶನ್ ಪೇಪರ್ ಕೊಡುವಂತ ಸಾಧ್ಯತೆ ಅದ. ನೀವು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಕೊಳ್ರಿ. ಸಿಂಪಲ್ ಕ್ಯಾಶ್ ಬುಕ್ ಅಂದ್ರೆ ಏನ್ರಿ? ಸಿಂಪಲ್ ನಾವು 2 ರೀತಿ ಬಿಸ್ನೆಸ್ ಅನ್ನ ಮಾಡುವಾಗ 2 ರೀತಿಯ ಟ್ರಾನ್ಸಾಕ್ಷನ್ ಗಳನ್ನ ವ್ಯವಹಾರ ಮಾಡ್ತೀವಿ. ಏನು ಅಂತೇಳಿ ಅಂದಾಗ ಒಂದು ಕ್ಯಾಶ್, ಇನ್ನೊಂದು ಕ್ರೆಡಿಟ್. ಸೊ ಹಂಗಾಗಿ ಕ್ರೆಡಿಟ್ ತಗೊಂಡಿದ್ದು ಉದ್ರಿ ತಗೊಂಡಿದ್ದನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಸಿಂಪಲ್ ಕ್ಯಾಶ್ ಬುಕ್ ನೇ ಬರಿಲ್ಲ. ಫಸ್ಟ್ ಪಾಯಿಂಟ್ ತಲೆಯಾಗಿ ಇಟ್ಕೊಂಡ್ಬಿಡ್ರಿ. ಉದ್ರಿ ತಗೊಂಡಂತ ಯಾವುದೇ ವ್ಯವಹಾರನ್ನ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಆರ್ ನಾಟ್ ರೆಕಾರ್ಡೆಡ್ ಇನ್ ಸಿಂಪಲ್ ಕ್ಯಾಶ್ ಬುಕ್. ಒಂದು ಫಿಕ್ಸ್ ಇರ್ಲಿ. ಏನು ಬರಿತೀವಿ ಅಂತ ಹೇಳಿದಾಗ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆರ್ ರೆಕಾರ್ಡೆಡ್ ಇನ್ ಕ್ಯಾಶ್ ಬುಕ್. ರೊಕ್ಕ ಬಂದಿದ್ದು, ರೊಕ್ಕ ಹೋಗಿದ್ದು, ರೊಕ್ಕ ಬಂದಿದ್ದು, ರೊಕ್ಕ ಹೋಗಿದ್ದು, ಇದನ್ನ ಮಾತ್ರ ಬರಿತೀವಿ. ರೊಕ್ಕ ಬಂತಂದ್ರೆ ಕ್ಯಾಶ್ ರಸೀಟ್, ರೊಕ್ಕ ಹೋಯ್ತಂದ್ರೆ ಕ್ಯಾಶ್ ಪೇಮೆಂಟ್. ಎಷ್ಟು ನಿಮಗೆ ತಾರೀಕು ಇಟ್ಕೊಳ್ರಿ, ಮುಂದೆ ಹೋಗೋಣಂತ. ಸೊ ಇದರ ಏನು ಬರಿತೀವಿ ಅಂತ ಹೇಳಿದಾಗ ಸಿಂಪಲ್ ಕ್ಯಾಶ್ ಬುಕ್ ಅಂದ್ರೆ ನಿಮಗೆ ಗೊತ್ತದ. ಸಿಂಪಲ್ ಕ್ಯಾಶ್ ಬುಕ್ ಇಸ್ ಅ ಟೈಪ್ ಆಫ್ ಕ್ಯಾಶ್ ಬುಕ್, ಹೌದಾ? ಸೊ ಇದು ಏನು ಒಳಗೊಂಡಿರ್ತದೆ ಅಂದ್ರೆ ಕ್ಯಾಶ್ ಇನ್ಫ್ಲೋಸ್ ಅಂಡ್ ಔಟ್ಫ್ಲೋಸ್ ಆಫ್ ಅ ಬಿಸ್ನೆಸ್ ಅನ್ನ ಒಳಗೊಂಡಿರ್ತದ. ಬಟ್ ಇಲ್ಲಿ ರೂಲ್ ಏನ್ ಅಪ್ಲಿಕೇಬಲ್ ಆಗ್ತದ ಅಂತ ಹೇಳಿದಾಗ ನೀವು ನೆನಪಿಟ್ಕೋಬೇಕು. ನೀವು 2 ಸಿಸ್ಟಮ್ ಅಲ್ಲಿ ಕೂಡ ನೀವು ನೆನಪಿಟ್ಕೋಬಹುದು. ಸೊ ಆಸ್ ಪರ್ NCERT ಪ್ರಕಾರ ಏನದ ಅಂದ್ರೆ ಅಮೇರಿಕನ್ ಸಿಸ್ಟಮ್ ಅದ. ನೆಕ್ಸ್ಟ್ ಓಲ್ಡ್ ಸಿಲೆಬಸ್ ಪ್ರಕಾರ ಏನದ? ಇಂಗ್ಲಿಷ್ ಸಿಸ್ಟಮ್ ಅದ. ಸೊ ನಾ 2 ಪ್ರಕಾರ ಹೇಳ್ತೀನಿ, ನೀವು ಯಾವ್ದಾದ್ರು ಒಂದು ನೆನಪಿಟ್ಕೊಂಡ್ರಿ. ಇವೆರಡು ನೆನಪಿಡ್ಲಿಕ್ಕೆ ಅಂದ್ರೆ ಒಂದು ಗೌಂಟಿ ಹೇಳ್ತೀನಿ, ಅದರ ಪ್ರಕಾರ ನೆನಪಿಟ್ಕೊಂಡ್ಬಿಡ್ರಿ. ನಿಮಗೆ ಕ್ಲಿಯರ್ ಆಗಿಬಿಡುತ್ತೆ. ಕ್ಯಾಶ್ ಬುಕ್ ಎಂತದೇ ಕ್ಯಾಶ್ ಬುಕ್ ಇದ್ರು ಬರೀತೀರಿ, ಸಿಂಪಲ್. ಒಂದೇದೇನು ಇಂಗ್ಲಿಷ್ ಸಿಸ್ಟಮ್ ಪ್ರಕಾರ ಅಂದ್ರೆ ಇದು ರಿಯಲ್ ಅಕೌಂಟ್ ಬರ್ತದ. ನಿಮ್ಗೆ ಗೊತ್ತಿದ್ರ ಓಕೆ, ನಿಮ್ ಕಾಲೇಜ್ನಾಗ ಹೇಳಿದ್ರ, ಹೇಳಿಕಂತ ತಲೆ ಕೆಡಿಸ್ಕೊಬೇಡ್ರಿ. ರಿಯಲ್ ಅಕೌಂಟ್ ಅಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್ ರೊಕ್ಕ ಬತ್ತಪ್ಪ ಅಂದ್ರೆ ಡೆಬಿಟ್ ಸೈಡ್ ಬರೀಬೇಕು. ಡೆಬಿಟ್ ವಾಟ್ ಕಮ್ಸ್ ಇನ್ ರೊಕ್ಕ ಬತ್ತಂದ್ರೆ. ನೆಕ್ಸ್ಟ್ ಕ್ರೆಡಿಟ್ ಸೈಡ್ ಏನ್ ಬರೀಬೇಕಂದ್ರೆ ಕ್ರೆಡಿಟ್ ವಾಟ್ ಗೋಸ್ ಔಟ್. ರೊಕ್ಕ ನಮ್ ಕಿಶನ್ ಹೋಯ್ತೋ ಗೋಸ್ ಔಟ್. ಕ್ರೆಡಿಟ್ ರೊಕ್ಕ ಬಂದ್ರೆ ಡೆಬಿಟ್, ರೊಕ್ಕ ಹೋದ್ರೆ ಕ್ರೆಡಿಟ್. ನೆನಪುಳಿದ್ರ ಓಕೆ. ನೆಕ್ಸ್ಟ್ ರಿಯಲ್ ಅಮೇರಿಕನ್ ಸಿಸ್ಟಮ್ ಬಂದಾಗ ಕ್ಯಾಶ್ ಏನಾಗ್ತದೆ ಸೌಕಾರ? ಕ್ಯಾಶ್ ಏನಾಗ್ತದೆ? ಅಸೆಟ್ ಆಗ್ತದೆ. ಸೊ ಹಂಗಾಗಿ ಇಲ್ಲಿ ಕೂಡ ಅಮೇರಿಕ ಅಸೆಟ್ ಅಕೌಂಟ್ ನ ಡೆಬಿಟ್ ಅದ. ನೆಕ್ಸ್ಟ್ ಇನ್ನೊಂದು ಏನೋ ಸೌಕರ ಕ್ರೆಡಿಟ್ ಅದ. ಸೊ ಹಂಗಾಗಿ ಡೆಬಿಟ್ ಏನದ? ಇನ್ಕ್ರೀಸ್. ರೊಕ್ಕ ಬಂದು ಅಂದ್ರೆ ಏನಾಗ್ತದೆ? ಡೆಬಿಟ್ ವಾಟ್ ಕಮ್ಸ್ ಇನ್ ರೊಕ್ಕ ಬಂದು ಅಂದ್ರೆ ಏನಾಗ್ತದೆ? ಇನ್ಕ್ರೀಸ್ ಆಗ್ತದೆ. ರೊಕ್ಕ ಹೋದು ಅಂದ್ರೆ ಏನಾಗ್ತದೆ? ಡಿಕ್ರೀಸ್ ಆಗುತ್ತೆ. ಸೊ ಇಷ್ಟು ಬ್ಯಾಡ್ರಿ ಸರ್, ನಮಗೆ ತಿಳಿಯಂಗೆ ಹೇಳ್ಬಿಟ್ರಿ ಒಂದೇ ಮಾತನಾಗ ಅಂತ ಹೇಳಿದಾಗ ಸಿಂಪಲ್ ಕ್ಯಾಶ್ ಬುಕ್ ವಾಟ್ ಕಮ್ಸ್ ಇನ್ ವಾಟ್ ಗೋಸ್ ಔಟ್. ರೊಕ್ಕ ಬಂದ್ರೆ ಡೆಬಿಟ್, ರೊಕ್ಕ ಹೋದ್ರ ಕ್ರೆಡಿಟ್. ಎಷ್ಟು ನೆನಪುಳಿತದ? ಡೆಬಿಟ್ ಸೈಡ್ ರೊಕ್ಕ ಬಂದಿದ್ದು ಬರೀಬೇಕು, ಕ್ರೆಡಿಟ್ ಸೈಡ್ ರೊಕ್ಕ ಹೋಗಿದ್ದು ಬರೀಬೇಕು. 1ನೇ ಪ್ರಶ್ನೆಗೆ ಹೋಗ್ಬಿಡೋಣ. ನೀವು ರೆಡಿ ಇದೀರಿ? ಓಕೆ, ಒಂದು ಲೈಕ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ. ಸೊ ನಾನು ನಿಮಗೆ ಮುಂದೆ ಹೋಗ್ತೀನಿ ನೋಡ್ರಿ. 1ನೇ ಪ್ರಶ್ನೆ ಈ ರೀತಿ ಪ್ರಶ್ನೆ ಅದ ನೋಡ್ರಿ. ಎಂಟರ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ಸ್ ಇನ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್. ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಅಂದ್ರೆ ಒಂದೇ, ಸಿಂಪಲ್ ಕ್ಯಾಶ್ ಬುಕ್ ಅಂದ್ರೂ ಒಂದೇ. ಓಕೆ, ಇನ್ ದ ಮಂತ್ ಆಫ್ ಮಾರ್ಚ್ 2017, ಯಾವ್ದಾದ್ರು ಇಲ್ಲಿ ಡೇಟ್ ಅನ್ನ, ಏನ್ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಇಲ್ಲಿ 2017 ಕೊಟ್ಟರ ಡಿಸೆಂಬರ್ 1 ರೂಪೀಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ಹೇಳಿದೀನಿ, ಏನ್ ಹೇಳಿದೀನಿ ಅಂದ್ರೆ ಹೇಳಿದಾಗ ಲಾಸ್ಟಿಗೆ ಹೇಳಿ ನೋಡಿ. ನಿಮಗೆ ರೂಲ್ಸ್ ಗೊತ್ತಿರ್ಲಿಕ್ಕೆ ಡೆಬಿಟ್ ವಾಟ್ ಕಮ್ಸ್ ಇನ್ ಡೆಬಿಟ್ ಸೈಡ್ ಬಂದಿದ್ದು, ಕ್ರೆಡಿಟ್ ಸೈಡ್ ಹೋಗಿದ್ದು. ಮೊದಲನೇದು ಡಿಸೆಂಬರ್ 1ನೇ ತಾರೀಕಿಗೆ ಏನ ನೋಡ್ರಿ, ಕ್ಯಾಶ್ ಇನ್ ಹ್ಯಾಂಡ್. ಇದನ್ನ ಸ್ಕ್ರೀನ್ ಶಾಟ್ ಹಿಡ್ಕೊಳ್ರಿ. ಫಸ್ಟ್ ಟೇಕ್ ಅ ಸ್ಕ್ರೀನ್ ಶಾಟ್. ಓಕೆ, ಸೊ ಕ್ಯಾಶ್ ಇನ್ ಹ್ಯಾಂಡ್, ನಮ್ಮ ಕೈಯಲ್ಲಿರುವಂತಹ ರೊಕ್ಕ ಏನಾಗ್ತದೆ? ಇದು
ಡೆಬಿಟ್ ಆಗ್ತದೆ. ಹಾಗಾಗಿ ಡೆಬಿಟ್ ಸೈಡ್ ನಾವು ಏನನ್ನೇ ಬರೀಬೇಕಾ ಅಂತ ಹೇಳಿದಾಗ ಗೌರವ ಪೂರ್ವಕವಾಗಿ ಬರೀಬೇಕು. ಏನತ್ತ ಹಚ್ಚಿ ಬರೀಬೇಕು? ಟು ಅತ್ ಹಚ್ಚಿ ಬರೀಬೇಕು. ಕ್ರೆಡಿಟ್ ಸೈಡ್ ಏನನ್ನೇ ಬರೆಯುವಾಗ ನಾವು ಏನತ್ತ ಹಚ್ಚಿ ಬರೀಬೇಕಂತ ಹೇಳಿದಾಗ ಕ್ರೆಡಿಟ್ ಸೈಡ್ ಏನೇ ಬರೆಯುವಾಗ ನಾವೇನು ಹಚ್ಚಿ ಬರೀಬೇಕು? ಬಾಯ್. ಡೆಬಿಟ್ ಸೈಡ್ ಟು ಕ್ರೆಡಿಟ್ ಸೈಡ್ ಬಾಯ್. ಇದು ನಿಮಗೆ ಗೊತ್ತಿದ್ರೆ ಚಲೋ, ಗೊತ್ತಿರ್ಲಿಕ್ಕೆ ಅಂತ ತಿಳ್ಕೊಡ್ರಿ. ಇಲ್ಲಿ ಡೈರೆಕ್ಟ್ ಸಿಂಪಲ್ ಕ್ಯಾಶ್ ಬುಕ್ ಫಾರ್ಮೆಟ್ ಹಾಕೋತೀವಿ ನಾವು, ಅಥವಾ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ ಫಾರ್ಮೆಟ್ ಈ ಸೈಡ್ ಇರ್ತದೆ. ನೀವು ರೆಸಿಪ್ಟ್ ಪೇಮೆಂಟ್ ಆದ್ರೂ ಬರೀರಿ, ಇಲ್ಲ ಅಂದ್ರೆ ನೀವು ಡೆಬಿಟ್ ಮತ್ತು ಕ್ರೆಡಿಟ್ ಆದ್ರೂ ಬರೀರಿ. ಇದನ್ನೊಂದು ಅಡ್ವಾನ್ಸ್ ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ಬಿಡ್ರಿ. ಆಮೇಲೆ ನಾನೆಲ್ಲ ಗೀಚ್ ಹಾಕಿರ್ತೀನಿ. ಇದು ಆನ್ಸರ್, ಇದು ಕ್ವಶನ್. ಓಕೆ, ಎರಡು ಸ್ಕ್ರೀನ್ ಶಾಟ್ ತಗೊಂಡ್ರಿ, ಮುಂದೆ ಹೋಗೋಣ ಅಂತ. ಸೊ ಇಲ್ಲಿ ಡೇಟ್ ಇರ್ತದ, ಪರ್ಟಿಕ್ಯುಲರ್ ಇರ್ತದ, ನೆಕ್ಸ್ಟ್ ಥರ್ಡ್ ಕಾಲಮ್ ರೆಸಿಟ್ ನಂಬರ್ ಇರ್ತದೆ, ಲೆಜರ್ ಫೋಲಿಯೋ ಇರ್ತದೆ, ಅಮೌಂಟ್ ಇರ್ತದೆ. ಇವು ಇಷ್ಟು ಕಾಲಮ್ಗಳು ಸೇಮ್ ಈ ಸೈಡು ಕೂಡ ಏನಾಗ್ತದೆ? ಕ್ರೆಡಿಟ್ ಸೈಡ್ ರಿಪೀಟ್ ಆಗ್ತದೆ. ಏನು ಅಂತ ಹೇಳಿದಾಗ ಡೇಟ್, ಪರ್ಟಿಕ್ಯುಲರ್, ವೋಚರ್ ನಂಬರ್, ಲೆಜರ್ ಫೋಲಿಯೋ ನೆಕ್ಸ್ಟ್ ಅಮೌಂಟ್ ಅಂತೇಳಿ ರಿಪೀಟ್ ಆಗ್ತದ. ಅದರಲ್ಲಿ ಒಂದನೇದು ಏನಂದ್ರೆ ಕ್ಯಾಶ್ ಇನ್ ಹ್ಯಾಂಡ್, ಕೈಯಲ್ಲಿರುವಂತಹ ರೊಕ್ಕ. ಅದು ಎಕ್ಸ್ಪೆನ್ಸ್ ಏನು ಇನ್ಕಮ್ ಅಥವಾ ಇನ್ಫ್ಲೋ ಏನು ಔಟ್ಫ್ಲೋ ಅಂತ ಹೇಳಿದಾಗ ನಮಗಿದು ಏನು ಅಂತ ಹೇಳಿದಾಗ ಇನ್ಫ್ಲೋ ಆಗ್ತದ, ರೊಕ್ಕ ಬಂದಿರ್ತದ. ಹಾಗಾಗಿ ರೊಕ್ಕ ಬಂದಿದ್ದನ್ನ ನಾವೇನ್ ಮಾಡ್ತೀವಿ? ಡೆಬಿಟ್ ಸೈಡ್ ಬರಿತೀವಿ. ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ರಂದ್ರೆ ಮಾತ್ರ ಬ್ಯಾಲೆನ್ಸ್ ಡೌನ್ ಬರಿತೀವಿ. ಸಮ್ ಟೈಮ್ ಕ್ಯಾಪಿಟಲ್ ಕೊಟ್ರಂದ್ರೆ ಟು ಕ್ಯಾಪಿಟಲ್ ಅಂತೇಳಿ ಬರಿತೀವಿ. 24,000 ರಿಕಾರ್ಡೆಡ್, ಯಾಕಂದ್ರೆ ರೊಕ್ಕ ಬಂದದ. ನೆಕ್ಸ್ಟ್ ಮುಂದೆ ಹೋಗೋಣ ಅಂತ. ಎರಡನೇದು ಕ್ಯಾಶ್ ರಿಸೀವ್ಡ್ ಫ್ರಮ್ ವಿಶ್ವ ಅಥವಾ ವಿಷ್ಣು. ಹೌದಾ? ಸೊ ಕ್ಯಾಶನ್ನ ಏನು ಮಾಡ್ತೀವಿ ಅಂದ್ರೆ ಇವ್ರ ಕಡೆಯಿಂದ ಇಸ್ಕೊಂಡಿದೀವಿ ಅಂದ್ರೆ ಏನಾಗ್ತಿಲ್ಲ ರೊಕ್ಕ. ನೋಡ್ರಿ ಇಲ್ಲೇ ನೋಡಿ, ಎಷ್ಟೇ ತಲೆ ಕಳ್ಸೋದಿಲ್ಲ. ವಾಟ್ ಕಮ್ಸ್ ಇನ್ ಡೆಬಿಟ್ ಸೈಡ್, ನೆಕ್ಸ್ಟ್ ಕ್ರೆಡಿಟ್ ಸೈಡ್ ವಾಟ್ ಗೋಸ್ ಔಟ್. ವಿಷ್ಣು ಅವ್ರ ಕಡೆಯಿಂದ ನಾವು ರೊಕ್ಕ ಇಸ್ಕೊಂಡಿವಿ ಅಂತ ಹೇಳಿದಾಗಿದೆ ಏನಪ್ಪಿ? ಡೆಬಿಟ್ ಬಂದ್ಬಿಡ್ರಲ್ಲಿ ಬ್ಯಾಕ್ ಸೈಡ್. ಸೊ 2/4/12/2017 ಟು ವಿಷ್ಣು, ಕ್ಯಾಶ್ ರಿಸೀವ್ಡ್ ಎಷ್ಟಪ್ಪಿ? 6,000. ಆಗ್ಲೇ ಸ್ಕ್ರೀನ್ ಶಾಟ್ ತಗೋತೀನಿ, ತಗೊಂಡಿರ್ಬೇಕು ನೀವು. ಓಕೆ, ನೆಕ್ಸ್ಟ್ ಮೂರನೇದು ಪರ್ಚೇಸ್ ಗೂಡ್ಸ್ ಫ್ರಮ್ ವಿಷ್ಣು ಫಾರ್ ಕ್ಯಾಶ್. ರೊಕ್ಕ ಕೊಟ್ಟು ವಿಷ್ಣುವಿನ ಕಡೆಯಲ್ಲಿ ವಸ್ತುಗಳನ್ನ ಖರೀದಿ ಮಾಡೀವಿ. ರೊಕ್ಕ ಕೊಟ್ಟು ವಸ್ತುಗಳನ್ನ ಖರೀದಿ ಮಾಡೀವಿ. ರೊಕ್ಕ ಏನಾಗ್ತದ? ನಮ್ಮನ್ನ ಬಿಟ್ಟು ಹೋಗ್ತದ. ರೊಕ್ಕ ಹೋಗ್ತದ. ನೋಡಿ ಇಲ್ಲಿ ಬಾಣದ ಗುರುತ ಹೋಗ್ತದ ಅಂತ ಹೇಳಿದಾಗ ಮೇಕ್ ಇಟ್ ಕ್ರೆಡಿಟ್. ಹಾಗಾಗಿ ಸೊ ಇಲ್ಲಿ ಯಾವ ಅಕೌಂಟ್ ಅಂತ ಹೇಳಿ ಬರೀಬೇಕಂದ್ರೆ ರೊಕ್ಕ ಆಲ್ರೆಡಿ ಕೊಟ್ಟಿವಿ ಅಂದ್ರೆ ಯಾವ ಅಕೌಂಟ್ ಅಂತ ಬರೀಬೇಕು ಅಂತ ಹೇಳಿದಾಗ ಪರ್ಚೇಸ್ ಅಕೌಂಟ್ ಅಂತೇಳಿ ಬರೀಬೇಕು. ಕಮ್ ಟು ದಿಸ್ ಸೈಡ್, ಪರ್ಚೇಸ್ ಅಕೌಂಟ್. ಸೊ 4,000 ರೂಪಾಯಿ ಕ್ಯಾಶ್ ಪರ್ಚೇಸ್. ನಿಮಗೆ ಕ್ಲಿಯರ್ ಅದ ಅನ್ಕೋತೀನಿ. ಮುಂದೆ ಹೋಗೋಣ ಅಂತ. ನೆಕ್ಸ್ಟ್ ಏನ ನೋಡ್ರಿ, ಪೇಡ್ ಇನ್ಶೂರೆನ್ಸ್. ಇನ್ಶೂರೆನ್ಸ್ ಅನ್ನ ಕೊಟ್ಟಿವಿ, ರೊಕ್ಕ ಏನಾಗ್ತದ? ಹೋಗ್ತದ. ಹಂಗಾಗಿ ಇನ್ಶೂರೆನ್ಸ್ ಅಂತೇಳಿ ನಾವೇನ್ ಮಾಡ್ತೀವಿ ಅಂದ್ರೆ ಬರಿತೀವಿ. ಹಂಗಾಗಿ ಈ ಸೈಡ್ ಬರಿ, ಬಾಯ್ ಇನ್ಶೂರೆನ್ಸ್ ₹2,000. ಕ್ಲಿಯರ್ ಆಯ್ತಾ? ಕೆಳಗ ಪೇಡ್ ಇನ್ಶೂರೆನ್ಸ್ ಅಥವಾ ಪೇಡ್ ಕ್ಯಾಶ್ ಅಂತೂ ಕೂಡ ನೀವೇನ್ ಮಾಡ್ಬೋದು? ಸಣ್ಣ ನರೇಷನ್ ಅನ್ನ ಬರಿಬಹುದು. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ನೋಡ್ರಿ ಇದು ಬಹಳ ಇಂಪಾರ್ಟೆಂಟ್. ವಸ್ತುಗಳನ್ನ ಮಾರಾಟ ಮಾಡಿ ಯಾವ ಅಕೌಂಟ್ ಅಂತ ಬರಿತೀವಿ? ಸೇಲ್ಸ್ ಅಕೌಂಟ್ ಅಂತ ಬರಿತೀವಿ. ಮಾರಾಟ ಮಾಡಿವಿ ಅಂದ್ರ ಕಿಶದ ಬರ್ತದ, ರೊಕ್ಕ ಬರ್ತದ, ಏನ್ ರೊಕ್ಕ ಹೋಗ್ತದ? ರೊಕ್ಕ ಏನಾಗ್ತದ? ವಸ್ತುಗಳನ್ನ ಮಾರಾಟ ಮಾಡಿದಾಗ ಬರ್ತದ. ಹಂಗಾಗಿ ಏನಾಗ್ತದ ಅಂತ ಹೇಳಿದಾಗ ಡೆಬಿಟ್ ಆಗ್ತದ. ಕಮ್ ಟು ದಿಸ್ ಸೈಡ್. ಸೊ ಹಂಗಾಗಿ ಟು ಸೇಲ್ಸ್ ಅಕೌಂಟ್ ಕ್ಯಾಶ್ ಸೇಲ್ಸ್ ₹8,000. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಹೋಗೋಣಂದ್ರಿ. ನೆಕ್ಸ್ಟ್ ಪೇಡ್ ರೆಂಟ್ 500. ಯಾವ ಸೈಡ? ಎಕ್ಸ್ಪೆನ್ಸ್ ಆಗ್ತದ. ಬಾಡಿಗೆ ಕೊಟ್ಟು ಒಂದು ರೊಕ್ಕ ಏನಾಗ್ತದ? ಹೋಗ್ತಂದ್ರೆ ಯಾವ ಸೈಡ? ಕ್ರೆಡಿಟ್ ಸೈಡ್. ಹಂಗಾಗಿ ಬೈ ರೆಂಟ್. ಕಂಪ್ಲೀಟ್ ಆಗಿ ವಿಡಿಯೋ ನೋಡಬೇಕು. 2ರಿಂದ 3 ವಿಡಿಯೋ ಲೆಕ್ಕಗಳನ್ನ ಬಿಡಿಸ್ತೀನಿ ನಾನು. ಓಕೆ, ನೆಕ್ಸ್ಟ್ ಪರ್ಚೇಸ್ ಸ್ಟೇಷನರಿ ಐಟಮ್ಸ್ 4,500. ಸ್ಟೇಷನರಿ ಐಟಮ್ಸ್ ನಾವು ಖರ್ಚು ಮಾಡೀವಿ, ರೊಕ್ಕ ಕೆಸದಂದು ಹೋಗ್ಯದ. ಹಂಗಾಗಿ ಕ್ರೆಡಿಟ್ ಸೈಡ್. ಹಿಯರ್ ಇಸ್ ಅ ಸ್ಟೇಷನರಿ 4,500. ನೆಕ್ಸ್ಟ್ ಕಮ್ ಟು ದಿಸ್ ಸೈಡ್, ರಿಸೀವ್ಡ್ ಕಮಿಷನ್. ಗೆಸ್ ಮಾಡ್ರಿ ಏನಾಗ್ತದ? ರೊಕ್ಕ ಬಂದದಂದ್ರೆ ಡೆಬಿಟ್ ಸೈಡ್. ಹಂಗಾಗಿ ಡೆಬಿಟ್ ಸೈಡ್. ಹಂಗಾಗಿ ಏನ್ ಮಾಡ್ತೀವಿ ಅಂತ ಹೇಳಿದಾಗ ನಾವು ಬಾಯ್ ಇದು ಟು ಕಮಿಷನ್ ಅಂತೇಳಿ ನಾವೇನ್ ಮಾಡ್ತೀವಿ? ಡೆಬಿಟ್ ಸೈಡ್ ನಾವು ತಗೋತೀವಿ. ಯಾವ ಸೈಡ್ ತಗೋತೀವಿ? ಡೆಬಿಟ್ ಸೈಡ್ ತಗೋತೀವಿ. ಇಲ್ಲಿ ನೋಡ್ರಿ, ಹೌದಾ? ಕಮಿಷನ್. ನೆಕ್ಸ್ಟ್ ಕಮಿಷನ್ ಕಂಪ್ಲೀಟ್ ಆಯ್ತು. ಇದು ಡೆಬಿಟ್ ಸೈಡ್ ಆಯ್ತಾ? ನೆಕ್ಸ್ಟ್ ಪೇಡ್ ಸ್ಯಾಲ್ರಿಯನ್ನ ಕೊಡ್ತೀವಿ, ಕೊಟ್ಟಿವಿ ಅಂದ್ರೆ ಕ್ರೆಡಿಟ್ ಸೈಡ್. ಪೋಸ್ಟೇಜ್ ಅನ್ನ ಕೊಡ್ತೀವಿ, ಕೊಟ್ಟಿವಿ ಅಂದ್ರೆ ಕೂಡ ಕ್ರೆಡಿಟ್ ಸೈಡ್. ಸ್ಯಾಲ್ರಿ ಪಗಾರ ಕೊಟ್ಟಿವಿ, ಪಗಾರ ಕೊಟ್ಟಿದ್ದು ಕ್ರೆಡಿಟ್ ಸೈಡ್, ಪೋಸ್ಟೇಜ್ ಕ್ರೆಡಿಟ್ ಸೈಡ್. ಎಲ್ಲ ಐಟಮ್ಸ್ ಕಂಪ್ಲೀಟ್ ಆದವು. ಫಸ್ಟ್ ನೀವು ಯಾವಾಗಲೂ ಡೆಬಿಟ್ ಸೈಡ್ ಅನ್ನ ಟೋಟಲ್ ಮಾಡ್ರಿ. ಮ್ಯಾಕ್ಸಿಮಮ್ ಟೈಮ್ ಡೆಬಿಟ್ ಸೈಡ್ ಜಾಸ್ತಿ ಇರ್ತದೆ. ಇದನ್ನ ನೀವು ನೆನಪಿಟ್ಕೋಬೇಕು. ಹಾಗಾಗಿ 24 + 6 30 38 39 ಟೋಟಲ್. ಈ ಸೈಡ್ ಏನಾಯ್ತು? 39 ಆಯ್ತು. ಸೊ ಈ ಸೈಡ್ ಟೋಟಲ್ ಮಾಡಿದಾಗ 4 6 ಪ್ಲಸ್ 5 ಎಷ್ಟು? 11 13. ನೆಕ್ಸ್ಟ್ 13 + 13,400 ಆಗ್ತದೆ.
ಸೊ ಅದರಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ 39,000ನಲ್ಲಿ 13,400 ಮೈನಸ್ ಮಾಡಿದಾಗ ನಮಗೆ ಉಳಿತದೆ ಎಷ್ಟು ಉಳಿತು ಅಂದಾಗ 25,600 ಉಳಿತದೆ. ಇದನ್ನ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಥವಾ ಕ್ಯಾಶ್ ಇನ್ ಹ್ಯಾಂಡ್ ಅಂತೇಳಿ ಮಾಡ್ತೀವಿ. ಟೇಕ್ ಅ ಸ್ಕ್ರೀನ್ ಶಾಟ್, ಕಮ್ ಟು ದ ಸೆಕೆಂಡ್ ಕ್ವಶನ್. ಹಿಯರ್ ಇಸ್ ದ ಫಸ್ಟ್ ಕ್ವಶನ್ ಇಲ್ಲದ ಅಂಡ್ ಸೆಕೆಂಡ್ ಆನ್ಸರ್. ನಾವು ಎರಡನೇ ಪ್ರಶ್ನೆಗೆ ಹೋಗೋಣ. ನಿಮಗೆ 3 ಪ್ರಶ್ನೆ ಪತ್ರಿಕೆಗಳು ಇಲ್ಲಿ ನಂಬರ್ ಯಾಕೆ ಹಾಕಿನಂದ್ರೆ ನಿಮಗೆ 3 ಪ್ರಶ್ನೆ ಪತ್ರಿಕೆಗಳನ್ನು ನಾನು ಕಳಿಸ್ತೀನಿ. ನೀವೇನು ಮಾಡಬೇಕು ಅಂತ ಹೇಳಿದಾಗ ಇದಕ್ಕೆ ನೀವು ವಾಟ್ಸಪ್ ಮಾಡ್ರಿ ನಿಮ್ಗೆ. ಹಂಗೆ ನೀವು ಸುಮ್ಮನೆ ಹಾಯ್ ಅಂತ ಹೇಳಿ ಮಾಡಬೇಡ್ರಿ ದಯವಿಟ್ಟು. ಯಾಕಪ್ಪ ಅಂದ್ರೆ ನೀವು ಎಲ್ಲಿಗೆ ಹೋಗ್ಯದ ಅನ್ನೋದು ಗೊತ್ತಾಗಬೇಕು ನಮ್ಮ ವಿಡಿಯೋ ರೀಚ್. ನಿಮ್ಮ ನೇಮ್ ಏನು, ನೆಕ್ಸ್ಟ್ ನಿಮ್ಮ ಕಾಲೇಜ್, ಸೊ ನಿಮ್ಮ ಡಿಸ್ಟಿಕ್, ಇಷ್ಟು ನೀವು ಮೆಸೇಜ್ ಹಾಕಿ ನೀಡ್ ಫಸ್ಟ್ ಇಯರ್ ಕ್ವಶನ್ ಪೇಪರ್ ಅಂತೇಳಿ ಹಾಕಿದ್ರಪ್ಪ ಅಂದ್ರೆ ಸೊ ನಾವು ನಿಮಗೆ ಏನು ಮಾಡ್ತೀನಿ ಅಂತ ಹೇಳಿದಾಗ 3 ಪ್ರಶ್ನೆ ಪತ್ರಿಕೆಗಳನ್ನು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ನಿಮಗೆ ಕಳಿಸ್ತೀನಿ. ಆ 3 ಪ್ರಶ್ನೆ ಪತ್ರಿಕೆಗಳನ್ನು ಮುಂದಿಟ್ಕೊಡ್ರಿ, ವಿಡಿಯೋ ನೋಡ್ರಿ, 3 ಪ್ರಶ್ನೆ ಪತ್ರಿಕೆಗಳನ್ನ ನೀವೇ ಬಿಡಿಸ್ರಿ. ಅವಾಗ ನಿಮಗೆ ಏನಾಗ್ತದೆ ಅಂದ್ರೆ 100% ಕ್ಲಾರಿಟಿ ಬರ್ತದೆ ಅಂತೇಳಿ ಹೇಳ್ತಾ ನಾನು ಎರಡನೇ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಎರಡನೇ ಪ್ರಶ್ನೆ ಈ ರೀತಿ ಅದು ನೋಡ್ರಿ, ಸ್ವಲ್ಪ ಡಿಫ್ರೆಂಟ್ ಅದಾಗ ಇದಕ್ಕೆ ಏನೋ ಡಿಫರೆನ್ಸ್ ಇಲ್ಲ ನೋಡಿ. ಫ್ರಮ್ ದ ಫಾಲೋವಿಂಗ್ ಟ್ರಾನ್ಸಾಕ್ಷನ್ ಪ್ರಿಪೇರ್ ಸಿಂಪಲ್ ಕ್ಯಾಶ್ ಬುಕ್ ಪ್ರಸನ್ನ ಈಶ್ವರ ಸ್ವಾಮಿ. ಹೌದಾ, ಪ್ರಸನ್ನ ಈಶ್ವರ ಸ್ವಾಮಿ ಈ ರೀತಿ ಅದ. ಸೊ ಹಂಗಾಗಿ ಇನ್ ದ ಬುಕ್ ಆಫ್ ಪ್ರಸನ್ನ ಈಶ್ವರ ಸ್ವಾಮಿ ಸಿಂಪಲ್ ಕ್ಯಾಶ್ ಬುಕ್ ಅಂತ ಹೇಳದ. ಸೊ ನೀವು ರಸೀಟ್ ಆದರೂ ಬರಿಬೋದು, ಡೆಬಿಟ್ ಆದರೂ ಬರಿಬೋದು, ಡೆಬಿಟ್ ಮತ್ತು ಕ್ರೆಡಿಟ್ ಹಾಕೊಂಡಿವಿ. ಸೊ ಕಮ್ ಟು ದಿಸ್ ಸೈಡ್, ಇಲ್ಲೊಂದ್ಸರ ಡಿಫರೆಂಟ್ ಅಂತ ನೋಡ್ರಿ. ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಪಿಟಲ್ ಅಂತ ಹೇಳಿದಾಗ ಇದು ನಮಗೆ ಡೆಬಿಟ್ ಸೈಡ್ ಆಗ್ತದೆ. ಏನಂತ ಬರಿಬೇಕಂದ್ರ ಟು ಕ್ಯಾಪಿಟಲ್ ಅಂತೇಳಿ ಬರಿಬೇಕು. ಅಕಸ್ಮಾತ್ ಕ್ಯಾಶ್ ಇನ್ ಹ್ಯಾಂಡ್ ಇತ್ತಂದ್ರ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತೇಳಿ ಬರಿತೀವಿ, ನೆನಪಿರಲಿ. ಹಂಗಾಗಿ ಟು ಕ್ಯಾಪಿಟಲ್ ಕ್ಯಾಶ್ ರಿಸೀವ್ಡ್. ಬಿಸ್ನೆಸ್ ಇಸ್ ವರ್ತ್ ಕ್ಯಾಪಿಟಲ್ ವಾಟ್ ಕಮ್ಸ್ ಇನ್ ಬಿಸ್ನೆಸ್ ಇನ್ ಕಿಶದ ಬಂದ್ಬೇಕು. ನೆಕ್ಸ್ಟ್ ಮುಂದೆ ಹೋಗೋಣ. ಪೇಯ್ಡ್ ಪರ್ಚೇಸ್ ಮಷಿನರಿನ ಖರೀದಿ ಮಾಡ್ತೀವಿ, ರೊಕ್ಕ ಹೋಯ್ತಂದ್ರೆ ಏನು ಕ್ರೆಡಿಟ್ ಆಗಲ್ರೇ ಹೇಳಿ ನೋಡೋಣ. ಟಿ ಅಕೌಂಟಾಗಿ ವಾಟ್ ಕಮ್ಸ್ ಇನ್ ವಾಟ್ ಗೋಸ್ ಔಟ್, ಡೆಬಿಟ್ ಸೈಡ್ ಬಂದಿದ್ದು, ಕ್ರೆಡಿಟ್ ಸೈಡ್ ಹೋಗಿದ್ದು. ಹಾಗಾಗಿ ಮಷಿನರಿ ಆಸ್ತಿಯನ್ನ ಏನಾದರೂ ಖರೀದಿ ಮಾಡಿದೆ ಅಂದ್ರೆ ನಾವು ಪರ್ಚೇಸ್ ಅಂತೇಳಿ ಬರಿಬಾರ್ದು, ಮಷಿನರಿ ಅಂತೇಳಿ ಬರೋದು. ಅಕಸ್ಮಾತ್ ಪರ್ಚೇಸ್ ಫರ್ನಿಚರ್ ಇತ್ತಂದ್ರೆ ಫರ್ನಿಚರ್ ಅಂತೇಳಿ ಬರೀಬೇಕು. ಪರ್ಚೇಸ್ ಬಿಲ್ಡಿಂಗ್ ಇತ್ತಂದ್ರೆ ಬಿಲ್ಡಿಂಗ್ ಅಂತೇ ಬರೀಬೇಕು. ಇದನ್ನ ನೀವು ಗಮನಿಸ್ಕೊಡ್ರಿ. ಹಾಗಾಗಿ ಮಷಿನರಿ. ಸೊ ಎಷ್ಟು 50,000. ನೆಕ್ಸ್ಟ್ ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್. ಗೂಡ್ಸ್ ಇದ್ದಾಗ ನಾವೇನು ಮಾಡ್ಬೇಕಂದ್ರೆ ಪರ್ಚೇಸ್ ಅಕೌಂಟೇ ಬರೀಬೇಕು, ಡೇಟ್ ಸೇಮ್. ಹಾಗಾಗಿ ಇದನ್ನು ಕೂಡ ಕ್ರೆಡಿಟ್ ಸೈಡ್ ಹೋಗ್ತದೆ. ಹಿಯರ್ ಇಸ್ ಅ ಪರ್ಚೇಸ್ ಅಕೌಂಟ್ 1,20,000. ನೆಕ್ಸ್ಟ್ ಮುಂದೆ ಹೋಗೋಣ ಅಂತ. ಸೋಲ್ಡ್ ಅಂದ್ರೆ ಏನಂತ ಬರೀಬೇಕ್ರಿ, ಸೇಲ್ಸ್ ಅಕೌಂಟ್. ಹಾಗಾಗಿ ಡೆಬಿಟ್ ಸೈಡ್. ಸೇಲ್ ಮಾಡಿದಾಗ ಏನಾಗ್ತದೆ ನಮಗೆ ಬರ್ತಂದ್ರೆ ಡೆಬಿಟ್ ಸೈಡ್. ಸೊ ಹಿಯರ್ ಇಸ್ ಅ ಡೆಬಿಟ್ ಸೈಡ್. ಏನಂತ ಹೇಳಿ ಬರೀಬೇಕಂದ್ರೆ ಸೇಲ್ಸ್ ಅಕೌಂಟ್ 1,64,000. ನೆಕ್ಸ್ಟ್ ಓಪನ್ಡ್ ಕರೆಂಟ್ ಅಕೌಂಟ್ ಇನ್ SBI ಒಳಗೆ ಕರೆಂಟ್ ಅಕೌಂಟ್ ಓಪನ್ ಮಾಡ್ಲಿಕ್ಕೆ ನೀವು 1,00,000 ರೂಪಾಯಿ ಕೊಟ್ಟಿರಿ ಅಂದ್ರೆ ಹೇಳಿದಾಗ ಇದು ನಮಗೆ ಏನಾಗ್ತದೆ ಎಕ್ಸ್ಪೆನ್ಸ್ ಆಗ್ತದೆ. ನಮ್ಮ ಬ್ಯಾಂಕಿಗೆ ಹೋಗಿರ್ತದೆ ಬಟ್ ರೊಕ್ಕ ಹೋಗಿರ್ತಾವಲ್ಲ, ಹಂಗಾಗಿ ಕ್ರೆಡಿಟ್ ಹಾಕ್ತೀವಿ. ಹಂಗಾಗಿ SBI 1,00,000 ರೂಪಾಯಿ. ನೆಕ್ಸ್ಟ್ ಮುಂದೆ ಹೋಗೋಣ. ಕ್ಯಾಶ್ ಸೇಲ್ಸ್, ರೊಕ್ಕಕ್ಕೆ ಮಾರಾಟ ಮಾಡೀವಿ, ಮಾರಿದಾಗ ಏನಾಗ್ತದೆ ರೊಕ್ಕ ಬರ್ತದೆ. 80,000 ವಾಟ್ ಕಮ್ಸ್ ಇನ್. 80,000 ಏನಾಗ್ತದೆ ನಮಗೆ ಡೆಬಿಟ್ ಆಗ್ತದೆ. ಹಂಗಾಗಿ ಇಲ್ಲಿ 82,000. ಇಷ್ಟೇ ಸಿಂಪಲ್, ಭಾಳ ಸಿಂಪಲ್ ಅದ ಲೆಕ್ಕ. ನೆಕ್ಸ್ಟ್ ಮುಂದೆ ಹೋಗೋಣ. ಅಡ್ವರ್ಟೈಸ್ಮೆಂಟ್ ಸೇ ಪೇಡ್ ಇದು ಏನು ನಮಗೆ ಎಕ್ಸ್ಪೆನ್ಸ್, ಯಾವ ಸೈಡ ಕ್ರೆಡಿಟ್ ಸೈಡ. ಹಂಗಾಗಿ ಸೊ ಅಡ್ವರ್ಟೈಸ್ಮೆಂಟ್. ನೆಕ್ಸ್ಟ್ ಮುಂದೆ ಹೋಗೋಣ ನೋಡ್ರಿ. ಓಕೆ ಬ್ಯಾಕ್ ಹೋಗ್ತಾನೆ. ಓಕೆ ನೆಕ್ಸ್ಟ್ ಇಂಟ್ರೆಸ್ಟ್ ರಿಸೀವ್ಡ್. ನಾವು ಇಸ್ಕೊಂಡಿವಿ ಅಂದ್ರೆ ಡೆಬಿಟ್. ಹಾಗಾಗಿ 80,000 ರೂಪಾಯಿ. ಭಾಳ ಇದು ಮಾಡೋದಿಲ್ಲ, 80,000 ರೂಪಾಯಿ ಏನಪ್ಪ ಅಂದ್ರೆ ಇಂಟ್ರೆಸ್ಟ್ ಡೆಬಿಟ್. ನೆಕ್ಸ್ಟ್ ಮುಂದೆ ಹೋಗೋಣ. ನೆಕ್ಸ್ಟ್ ಪೇಡ್ ಟು ಗಣೇಶ್ ಕೊಟ್ಟಿವಿ ಅಂದ್ರೆ ರೊಕ್ಕ ಹೋಗ್ತದೆ ಕ್ರೆಡಿಟ್. ಹಾಗಾಗಿ ಕಮ್ ಟು ಗಣೇಶ್. ನೆಕ್ಸ್ಟ್ ಲಾಸ್ಟ್ ಐಟಮ್. ಸೊ ಏನಪ್ಪ ಅಂದ್ರೆ ಪೇಡ್ ಫಾರ್ ಮಂತ್ 8,000. ರೆಂಟ್ ಪೇಡ್ ಫಾರ್ ಮಂತ್ ಅಂದ್ರೆ ಬಾಡಿಗೆ ಕೊಟ್ಟಿವಿ. ಹಂಗಾಗಿ ಇದು ಆಲ್ಸೋ ಕ್ರೆಡಿಟ್ ಆಗ್ತದೆ. ಸೊ ಹಂಗಾಗಿ ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ನಾನು ನಿಮಗೆ ಟೋಟಲ್ ಮಾಡಿದಾಗ 5,26,000 ರೂಪಾಯಿ ಬರ್ತದೆ. ಹೆಚ್ಚಿಗೆ ಟೋಟಲ್ ಮಾಡ್ಕೊಂಡು ನೋಡ್ರಿ, ಒಂದು ಲಂಸಮ್ ಬರ್ತದೆ. ಸೊ ಹಂಗಾಗಿ 5,26,000 ರೂಪಾಯಿದಾಗ ಅದನ್ನು ಮೈನಸ್ ಮಾಡಿದ್ರೆ 1,78,000 ರೂಪಾಯಿ ನಮ್ಗೆ ಉಳಿತದೆ. ಟೇಕ್ ಅ ಸ್ಕ್ರೀನ್ ಶಾಟ್ ಆಫ್ ದಿಸ್ ಆನ್ಸರ್. ಈ ಆನ್ಸರ್ನ ಸ್ಕ್ರೀನ್ ಶಾಟ್ ತೊಗೊಳ್ರಿ ಆ್ಯಂಡ್ ಈ ಪ್ರಶ್ನೆಯನ್ನು ನೀವು ಸ್ಕ್ರೀನ್ ಶಾಟ್ ತೊಗೊಳ್ರಿ. ಮೂರನೇ ಪ್ರಶ್ನೆ ನಾ ಹೇಳಲ್ಲ ನೋಡ್ರಿ, ನೀವೇ ಮಾಡ್ಬೋದು. ಮೂರನೇ ಪ್ರಶ್ನೆ ಸ್ವಲ್ಪ ಸ್ಟಾರ್ಟಿಂಗ್ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ಅದು ಡಿಫಿಕಲ್ಟ್ ಇಲ್ಲ ಆ್ಯಕ್ಚುಲಿ. ಸೊ ಇದನ್ನು ಪ್ರಶ್ನೆಯನ್ನು ಸ್ಕ್ರೀನ್ ಶಾಟ್ ಹೊಡ್ಕೊಂಡ್ರಿ. ಓಕೆ, ಆನ್ಸರ್ನ ಸ್ಕ್ರೀನ್ ಶಾಟ್ ತೊಗೊಳ್ರಿ. ನಾನು ನಿಮಗೆ ಹೇಳಿಬಿಡ್ತೀನಿ, ನೀವೇ ಮಾಡಬಹುದು. ಓಕೆ ನೋಡ್ರಿ. ಆನ್ 1 ಮಾರ್ಚ್ 2017 ಗಣೇಶ್ ಸ್ಟಾರ್ಟೆಡ್ ಬಿಸ್ನೆಸ್. ಹಂಗಾಗಿ ಇದು ಏನು ಅಂತ ಹೇಳಿದಾಗ ಟು ಕ್ಯಾಪಿಟಲ್. ಹೌದಾ, ಕ್ಯಾಪಿಟಲ್. ಅವಾಗ ಏನು ಮಾಡ್ಯಾನ ಅಂದ್ರೆ 5,000 ರೂಪಾಯಿ ಬ್ಯಾಂಕ್ನ ಡಿಪಾಸಿಟ್ ಮಾಡ್ಯಾನಂತ. ಇದು ಏನಪ್ಪಾ ಅಂದ್ರೆ ನಮಗೆ ಎಕ್ಸ್ಪೆನ್ಸ್, ಕ್ರೆಡಿಟ್ ಸೈಡ್. ಇದನ್ನ ನೆನಪಿಟ್ಕೊಂಡ್ಬಿಡ್ರಿ. ಸೇಲ್ಸ್ ಮಾಡಿದಾಗ ಏನಾಗ್ತದೆ ಡೆಬಿಟ್ ಆಗ್ತದೆ.
ಕ್ಯಾಶ್ ಪರ್ಚೇಸ್ ಮಾಡಿದಾಗ ನಮಗೆ ಗೊತ್ತು ಆಲ್ರೆಡಿ ಟಿ ಅಕೌಂಟ್ ಹಾಕಿ ನಾನು ನಿಮಗೆ ವಾಟ್ ಕಮ್ಸ್ ಇನ್ ಡೆಬಿಟ್ ಸೈಡ್, ವಾಟ್ ಗೋಸ್ ಔಟ್ ಕ್ರೆಡಿಟ್ ಸೈಡ್, ಡೆಬಿಟ್ ನೆಕ್ಸ್ಟ್ ಕ್ರೆಡಿಟ್. ಸೊ ಹಂಗಾಗಿ ಕ್ಯಾಶ್ ಪರ್ಚೇಸ್ ಏನಾಗ್ತದೆ ಅಂತೇಳಿ ಅಂದಾಗ ಕ್ರೆಡಿಟ್ ಆಗ್ತದೆ. ವಿತ್ಡ್ರಾನ್ ಫ್ರಮ್ ಬ್ಯಾಂಕ್, ಸೊ ಆಫೀಸ್ ಯೂಸಿಗೆ ನಾವೇನು ಮಾಡ್ತೀವಿ ಅಂದ್ರೆ ನಾವು ರೊಕ್ಕ ತೊಗೊಂಬಂದಿವಪ್ಪ ಅಂದ್ರೆ 3,000 ರೂಪಾಯಿ ಏನಾಗ್ತದೆ ನೋಡ್ರಿ, ಇಲ್ಲಿ ನಮಗೆ ವಿತ್ಡ್ರಾನ್ ಮಾಡ್ಕೊಂಡಿವಿ ಅಂದ್ರೆ ನಮ್ಮ ಕೈಯಲ್ಲಿ ರೊಕ್ಕ ಬರ್ತಪ್ಪ ಅಂದ್ರೆ ಡೆಬಿಟ್. ಸ್ಟೇಷನರಿ ಎಕ್ಸ್ಪೆನ್ಸ್ ಕ್ರೆಡಿಟ್. ಪರ್ಚೇಸ್ ಟೈಪ್ ರೈಟರ್ ಏನಾಗ್ತದೆ ಕ್ರೆಡಿಟ್ ಆಗ್ತದೆ. ವಿತ್ಡ್ರಾನ್ ಕ್ಯಾಶ್ ಫಾರ್ ಡೊಮೆಸ್ಟಿಕ್ ಪರ್ಪಸ್ ಏನಾಗ್ತದೆ ಅಂದ್ರೆ ಕ್ರೆಡಿಟ್ ಆಗ್ತದೆ. ಇದು ಭಾಳ ನೀವು ಗಮನಿಸಬೇಕು. ಪೇಯ್ಡ್ ಟ್ರಾವೆಲಿಂಗ್ ಎಕ್ಸ್ಪೆನ್ಸ್ ಕ್ರೆಡಿಟ್. ಪೋಸ್ಟೇಜ್ ಕ್ರೆಡಿಟ್. ಇಲ್ಲಿ ನಮಗೆ ಏನದ ಆನ್ಸರ್ ಅದ, ನಾನು ಭಾಳ ಇದನ್ನು ಮಾಡೋದಿಲ್ಲ. ಸೊ ಹಂಗಾಗಿ ಈ ಸೈಡ್ ಟೋಟಲ್ ಮಾಡಿದಾಗ 30, ಇವೆಲ್ಲ ಎಕ್ಸ್ಪೆನ್ಸಸ್ ಪೇಯ್ಡ್ ಮಾಡಿದಾಗ ಇಷ್ಟು ಬರ್ತದೆ. ಉಳಿತದೆ ಎಷ್ಟು ಅಂತ ಹೇಳಿದಾಗ 4,600. ಕೊನೆಯ ಪ್ರಶ್ನೆ ಅದ, ಇದನ್ನು ನೀವು ಗೆಸ್ ಮಾಡಿರಿ. ವಿಡಿಯೋ ಇಲ್ಲಿಗೆ ಪಾಸ್ ಮಾಡಿ ಕಾಲಮ್ ಹಾಕೊಳ್ರಿ. ಡೇಟಾ ಪರ್ಟಿಕ್ಯುಲರ್, ರಿಸಿಟ್ ನಂಬರ್, ಲೆಜರ್ ಫೋಲಿಯೋ, ಅಮೌಂಟ್, ಈ ಸೈಡು ಎಲ್ಲ ಕಾಲಮ್ಸನ್ನು ಹಾಕೊಂಡು ಯು ಕ್ಯಾನ್ ಟ್ರೈ. ಸೊ ಅದರ್ವೈಸ್ ಐ ವಿಲ್ ಟೀಚ್ ಹಿಯರ್. ಸೊ ಪ್ರಿಪೇರ್ ಸಿಂಪಲ್ ಕ್ಯಾಶ್ ಬುಕ್ ಅಂತೇಳಿ ಅದ. 18,000 ಕ್ಯಾಶ್ ಇನ್ ಹ್ಯಾಂಡ್ ಅದ. ಇದು ನಿಮ್ಗೆ ಗೊತ್ತದ ಏನಾಗ್ತದೆ ಅಂತೇಳಿ ಜಸ್ಟ್ ನೀವು ಗೆಸ್ ಮಾಡ್ಕೊಳ್ರಿ ಏನಾಗ್ತದೆ. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗ್ತದೆ. 1 ಸೆಕೆಂಡ್. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗುತ್ತೆ, ಹೌದಲ್ರಿ? ಬ್ಯಾಲೆನ್ಸ್ ಬ್ರಾಟ್ ಡೌನ್. ಓಕೆ, ಸೊ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಆಗ್ತದೆ ಅಥವಾ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಕ್ಯಾಶ್ ಇನ್ ಹ್ಯಾಂಡ್ ಇತ್ತಂದ್ರೆ ಬ್ರಾಟ್ ಡೌನ್, ಕ್ಯಾಪಿಟಲ್ ಇತ್ತಂದ್ರೆ ಟು ಕ್ಯಾಪಿಟಲ್. ನೆಕ್ಸ್ಟ್ ಮುಂದೆ ಹೋಗ್ರಿ. ಪರ್ಚೇಸ್ ಗೂಡ್ಸ್ ಫಾರ್ ಕ್ಯಾಶ್ ಫ್ರಾಮ್ ಬಾಲಾಜಿ ಅವರಿಂದ ಖರೀದಿ ಮಾಡ್ತೀವಿ. ಇದು ಡೆಬಿಟ್ ಆಗಿದ್ರೆ ಇಲ್ಲಿ ಕ್ರೆಡಿಟ್ ಆಗ್ತಾ ಕ್ಯಾಶ್ ಹೋಗ್ತದೆ. ನೆಕ್ಸ್ಟ್ ಸೋಲ್ಡ್ ಗೂಡ್ಸ್ ಟು ಅಮೋಘ್. ಸೊ ಇದು ಏನಾಗ್ತದೆ ಅಂತೇಳಿ ಸೋಲ್ಡ್ ಮಾಡಿ ಒಂದಾಗ ಇದು ಡೆಬಿಟ್ ಆಗ್ತದೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ದಿವ್ಯಾ ನಮಗೆ ಬಂದಿರ್ತದ. ನಾನು ನಿಮಗೆ ಹೇಳಿನ ಆಲ್ರೆಡಿ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ಡೆಬಿಟ್ ಆಗ್ತದೆ. ಪೇಯ್ಡ್ ಪವರ್ ಚಾರ್ಜ್ ವರ್ಕ್ KB ಬಿಲ್ ರೊಕ್ಕ ಹೋಗ್ತದೆ. ಪೇಯ್ಡ್ ಕಮಿಷನ್ ರೊಕ್ಕ ಹೋಗ್ತದೆ, ಹೋಯ್ತಂದ್ರೆ ಕ್ರೆಡಿಟ್. ಪೇಯ್ಡ್ ಮಿಸ್ಲೇನಿಯಸ್ ಕ್ರೆಡಿಟ್. ಪೇಯ್ಡ್ ಟು ಅಮೋಘ್, ಸೊ ಇದು ಕೂಡ ಏನಪ್ಪ ಅಂದ್ರೆ ಕ್ರೆಡಿಟ್. ಪೇಯ್ಡ್ ಟು ಸ್ಯಾಲ್ರಿ ಟು ರಾಜ್, ಇದನ್ನು ಕೂಡ ಏನು ಕ್ರೆಡಿಟ್. ಪೇಯ್ಡ್ ರೆಂಟ್ ಟು ಪುನೀತ್ ರಾಜ್ಕುಮಾರ್, ದಿಸ್ ಇಸ್ ಆಲ್ಸೋ ಕ್ರೆಡಿಟ್. ಸೊ ಇಲ್ಲಿ ನೋಡ್ಕೊಳ್ರಿ. ಸೊ 3 ಐಟಮ್ಸ್ ಏನಾಗ್ತವೆ ಅಂದ್ರೆ ಡೆಬಿಟ್ ಆಗ್ತವೆ, ಉಳಿದ ಐಟಮ್ಸ್ ಎಲ್ಲ ಕ್ರೆಡಿಟ್ ಆಗ್ತವೆ. ಈ ರೀತಿ ನಮ್ದು ಏನಾಗ್ತಂದ್ರೆ ಕ್ಯಾಶ್ ಬುಕ್ ಬರ್ತದೆ. ಇಲ್ಲಿಗೆ 1ನೇ ಕ್ಯಾಶ್ ಬುಕ್ ಮುಗೀತದ. ಇದನ್ನ ಸಿಂಪಲ್ ಕ್ಯಾಶ್ ಬುಕ್ ಅಂತೇಳಿ ಕರೆದೀವಿ. 2 ಪ್ರಶ್ನೆಗಳನ್ನ ನಾನು ಮಾಡಿದ್ದೀನಿ, 2 ಪ್ರಶ್ನೆಗಳನ್ನ ರಪಾಯಿ ಬಿಡಿಸಿದ್ದೀನಿ. ಇನ್ನೂ ನೀವು ಬಿಡಿಸುವಂತಹ ವಿಚಾರ ಇತ್ತಂದ್ರೆ 3 ಪ್ರಶ್ನೆ ಪತ್ರಿಕೆಗಳನ್ನ ನಿಮಗೆ ಕಳಿಸ್ತೀನಿ ಅಂತೇಳಿ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.